ಯೋನ ಬರೆದ ಸುವಾರ್ತೆ 4ನೇ ಅಧ್ಯಾಯದ ಕಡೆಗೆ ತಿರುಗಿಸಿಕೊಳ್ಳೋಣ. ಪ್ರಿಯ ದೈವ ಜನರೇ, 31ನೇ ವಾಕ್ಯದಿಂದ 34ನೇ ವಾಕ್ಯದಲ್ಲಿ ದೇವರ ಚಿತ್ತವನ್ನ ನೆರವೇರಿಸುವಾಗ ಔತಣ ಎಂಬ ಶಬ್ದಕ್ಕೆ ವರ್ಣಿಸಲ್ಪಡುತ್ತದೆ ಅಥವಾ ಹೋಲಿಸಲ್ಪಡುವುದನ್ನು ಕುರಿತು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. 34ನೇ ವಾಕ್ಯ ಗಮನಿಸುವಾಗ ಕರ್ತನು ತಿಳಿಸುತ್ತಿದ್ದಾನೆ, ನನ್ನ ಆಹಾರ ಯಾವುದು? ನನ್ನ ಆಹಾರ ತಂದೆಯ ಚಿತ್ತವನ್ನ ಮಾಡುವಂಥದ್ದು. ತಂದೆ ನನ್ನನ್ನು ಕಳುಹಿಸಿಕೊಟ್ಟಂತ ಕೆಲಸವನ್ನ ಮಾಡುವಂಥದ್ದೇ ನನ್ನ ಆಹಾರ ಎಂಬುದಾಗಿ ಈ ಸ್ವಾಮಿ ಈ ವಾಕ್ಯದಲ್ಲಿ ತಿಳಿಸ್ತಾ ಇದೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಪ್ರಿಯ ದೈವ ಜನರೇ, ಈ ಒಂದು ಧ್ಯಾನದಲ್ಲಿ ನಾನು ಕಲಿತಂತ ಒಂದು ಆತ್ಮೀಯ ಪಾಠವನ್ನ ಈ ವಾಕ್ಯ ಭಾಗದಲ್ಲಿ ನಿಮ್ಮೊಡನೆ ಹಂಚಿಕೊಳ್ಳಲು ಬಯಸುತ್ತೇನೆ. ನಾವು ನಮ್ಮ ಈ ಒಂದು ದೇಹದಲ್ಲಿ ಜೀವಿಸುವಾಗ ನಮ್ಮ ಜೀವಿತದ ಪ್ರತಿ ದಿನವನ್ನ ಹೇಗೆ ಕಳೆಯುತ್ತೇವೆ, ನಮ್ಮ ಆಯುಷ್ಕಾಲವನ್ನ ಹೇಗೆ ಕಳೆಯುತ್ತೇವೆ ಎಂಬುದಾಗಿ ನೋಡುವಾಗ ನಾವು ಕೆಲಸ ಕಾರ್ಯಗಳನ್ನ ಮಾಡುವುದರಲ್ಲಿ ನಮ್ಮ ಸಮಯವನ್ನ ವಿನಿಯೋಗಿಸುವಂತವರಾಗಿದ್ದೇವೆ. ನಾವು ಏನನ್ನ ನೋಡ್ತೇವೋ, ಏನನ್ನ ಮುಟ್ಟುತ್ತೇವೋ, ಏನನ್ನ ಬಯಸ್ತೇವೋ, ಇವುಗಳು ನಮ್ಮ ಮನಸ್ಸನ್ನ ಆಕ್ರಮಿಸಿಕೊಳ್ಳುವಂಥದ್ದಾಗಿದೆ. ಅನುದಿನದ ಕೆಲಸ ಕಾರ್ಯಗಳನ್ನ ನಾವು ನಿರ್ವಹಿಸುವಾಗ ನಮ್ಮ ಸಮಯವನ್ನು ಅದರಲ್ಲಿ ನಾವು ಉಪಯೋಗಿಸುವಂತವರಾಗಿದ್ದೇವೆ. ಈ ಒಂದು 31-34ನೇ ವಾಕ್ಯಗಳಲ್ಲಿ ಯೇಸು ಸ್ವಾಮಿ ಕೊಡುವಂತ ಪ್ರಾಮುಖ್ಯತೆ ಏನು? ಪ್ರಿಯರೇ, ನಾನು ತಿಳಿಸಿದಂತ ಈ ಮುನ್ನುಡಿಯನ್ನ ದಯಮಾಡಿ ಮರೆಯಬೇಡ್ರಿ. ನಿಮ್ಮ ಜೀವಿತ, ನನ್ನ ಜೀವಿತ, ನಮ್ಮೆಲ್ಲರ ಜೀವಿತಗಳಲ್ಲಿ ನಾವು ಯಾವ ರೀತಿಯ ಅನುದಿನದ ಜೀವಿತದಲ್ಲಿ ಯಾವ ರೀತಿಯಾಗಿ ನಾವು ಕಾರ್ಯಪ್ರವೃತ್ತರಾಗುತ್ತೇವೆ, ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ, ಇದರಲ್ಲಿ ಸಂಪೂರ್ಣವಾಗಿ ನಮ್ಮ ಸಮಯಗಳನ್ನ, ನಮ್ಮ ದಿನವನ್ನ ನಾವು ಕಳೆಯುವಂತವರಾಗಿದ್ದೇವೆ. ಆದರೆ ಈ ವಾಕ್ಯಗಳ ಧ್ಯಾನದಲ್ಲಿ ಯೇಸು ಸ್ವಾಮಿ ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಆತನು ಕಲಿಸಿಕೊಡುವಂತ ಆತ್ಮೀಯ ಪಾಠವೇನೆಂದರೆ, ನಾವು ನಮ್ಮ ಒಂದು ದಿನನಿತ್ಯದ ಜೀವಿತದಲ್ಲಿ ನಮ್ಮ ಲೌಕಿಕ ಸಂಗತಿಗಳ ಮೇಲೆ ನಮ್ಮ ಮನಸ್ಸುಗಳನ್ನ ಕೇಂದ್ರೀಕರಿಸುವುದು ಮಾತ್ರವಲ್ಲ, ನಿತ್ಯತ್ವದ ಸಂಗತಿಗಳ ಮೇಲೆ ನಮ್ಮ ಮನಸ್ಸನ್ನ, ನಮ್ಮ ಆಸಕ್ತಿಯನ್ನ, ನಮ್ಮ ಗುರಿಯನ್ನ, ನಮ್ಮ ಜೀವಿತದ ಉದ್ದೇಶಗಳನ್ನ ಇಡಬೇಕೆಂಬುದಾಗಿ ಆತನು ಪ್ರೇರೇಪಿಸುವ ಆತನಾಗಿದ್ದಾನೆ. ಅವುಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕೆಂಬುದಾಗಿ ಈ ಒಂದು ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ತಿಳಿಸುವಂತವರಾಗಿದ್ದಾರೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1-21 ವಾಕ್ಯಗಳ ಧ್ಯಾನವನ್ನ ನಾವು ಮಾಡುವಾಗ ಆ ವಾಕ್ಯ ಭಾಗದಲ್ಲಿ ನಿಕೋದೇಮನು ಯೇಸುಸ್ವಾಮಿಯ ಬಳಿಗೆ ಬಂದು ತಾನು ಬೋಧಕನು ಮತ್ತು ತಾನು ಯಾರು, ಆತನ ಹಿನ್ನೆಲೆ, ಆತನ ಜೀವಿತವನ್ನ ಕುರಿತು ಯೋಹಾನನು ಮಾತನಾಡುತ್ತಾನೆ. ಆದರೆ ಯೇಸು ಸ್ವಾಮಿ ನಿಕೋದೇಮನ ಜೊತೆಗೆ ಮಾತನಾಡುವಾಗ ನಿಕೋದೇಮನನ್ನ ಆತ್ಮೀಯ ಸಂಗತಿಗಳ ಕಡೆ ಅವನ ಗಮನವನ್ನು ತೆಗೆದುಕೊಂಡು ಹೋಗುತ್ತಾರೆ. ಪರಲೋಕ ಸಂಬಂಧವಾದಂತ ವಿಷಯಗಳ ಕಡೆ ನಿಕೋದೇಮನ ಮನಸ್ಸನ್ನ, ನಿಕೋದೇಮನ ಯೋಚನೆಗಳನ್ನ ಯೇಸುಸ್ವಾಮಿ ತೆಗೆದುಕೊಂಡು ಹೋಗುವುದನ್ನ ಕುರಿತು ಈ 21 ವಾಕ್ಯಗಳಲ್ಲಿ ನಾವುಗಳು ಗಮನಿಸಬಹುದು. ನಿಕೋದೇಮನೇ, ನೀನು ತಿರುಗಿ ಹುಟ್ಟಬೇಕೆಂಬುದಾಗಿ ಯೇಸುಸ್ವಾಮಿ ಅವನ ಜೊತೆಗೆ ಮಾತನಾಡುವುದನ್ನ ಕುರಿತು ನಾವು ಧ್ಯಾನಿಸಿದ್ದೇವೆ. ಪ್ರಿಯರೇ,
ಈ ಒಂದು ಧ್ಯಾನವನ್ನ, ಅದರ ಆತ್ಮೀಯ ಪಾಠವನ್ನ ನಮ್ಮದಾಗಿಸಿಕೊಳ್ಳುವುದು ಬಹಳ ಪ್ರಾಮುಖ್ಯ. ಆತ್ಮೀಯ ಕಾರ್ಯಗಳ ಮೇಲೆ ನಮ್ಮ ಗಮನವನ್ನ ಸಲ್ಲಿಸುವುದು. ಲೌಕಿಕ ಕಾರ್ಯಗಳು ಅಗತ್ಯ, ನಾನು ಇಲ್ಲವೆಂದು ಈ ಒಂದು ಧ್ಯಾನದಲ್ಲಿ ತಿಳಿಸುತ್ತಿಲ್ಲ. ಅನುದಿನ ಕೆಲಸಕ್ಕೆ ನಾವು ಹೋಗಬೇಕು. ಅನುದಿನದ ಕೌಟುಂಬಿಕ ಕಾರ್ಯಗಳನ್ನ ನಾವು ಮಾಡಬೇಕು. ಅವುಗಳನ್ನ ಅಸಡ್ಡೆ ಮಾಡಬೇಕೆಂಬುದಾಗಿ ನನ್ನ ಧ್ಯಾನದ ಸಂಗತಿಯಲ್ಲ. ಅದರೊಂದಿಗೆ ಯೇಸುಸ್ವಾಮಿ ತಿಳಿಸುವಂತ ಆತ್ಮೀಯ ಸಂಗತಿಗಳಿಗೆ ಆದ್ಯತೆಯನ್ನು ಕೊಡಬೇಕು, ಪ್ರಾಮುಖ್ಯತೆಯನ್ನ ಕೊಡಬೇಕು ಎಂಬ ಸಂಗತಿಗಳಿಗೆ ಒತ್ತನ್ನು ಕೊಡಲು ಬಯಸುತ್ತೇನೆ. ಸೊ ಮೊದಲನೇದಾಗಿ ನಾವು ನೋಡಿದೆವು, ನಿಕೋದೇಮನೊಂದಿಗೆ ಯೇಸುಸ್ವಾಮಿ ಮಾತನಾಡುತ್ತಿದ್ದಾರೆ. ತಾಯಿಯ ಗರ್ಭದಲ್ಲಿ ಪುನಃ ತಾಯಿಯ ಹೊಟ್ಟೆಯನ್ನು ನಾನು ಸೇರಿ ಪುನಃ ನಾನು ಜನಿಸಬೇಕಾ ಎಂಬ ಅರಿಯದ ನಿಕೋದೇಮನನ್ನ ಆತನು ಆತ್ಮೀಯ ಸಂಗತಿಗಳ ಕಡೆಗೆ ನಡೆಸುವುದನ್ನು ಕುರಿತು 21 ವಾಕ್ಯಗಳಲ್ಲಿ ನಾವು ಧ್ಯಾನಿಸಿದ್ದೇವೆ. ನಾನು ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ, ನಿಮಗೆ ಸಮಯವಿರುವುದಾದರೆ, ಒಂದು ವೇಳೆ ಈ ದೇವರ ವಾಕ್ಯವನ್ನ ಧ್ಯಾನಿಸಲು ಬಯಸುವುದಾದ್ರೆ 21 ವಾಕ್ಯಗಳನ್ನ ನೀವು ಧ್ಯಾನಿಸಿರಿ. ಯೇಸುಸ್ವಾಮಿಯ ಸಂಭಾಷಣೆಯನ್ನ ನೀವು ನಿಮ್ಮ ಮನಸ್ಸಿಗೆ ತೆಗೆದುಕೊಳ್ಳಬಹುದು. ಅದರ ಹೊರ ರೂಪವನ್ನ, ಔಟ್ಲೈನ್ ಅನ್ನ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಎರಡನೇ ಸಂಗತಿ, ಸಮಾರ್ಯ ಸ್ತ್ರೀಯನ್ನ ಕುರಿತು ನಾವು ನೋಡುವಾಗ, ಆಕೆ ಯೇಸುಸ್ವಾಮಿ ಬಳಿ ಬಂದಾಗ ಸ್ವಾಮಿ ಆಕೆಯ ಜೊತೆಗೆ ನಾನು ನಿನಗೆ ಜೀವ ಜಲವನ್ನ ಕೊಡುತ್ತೇನೆಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ಯೆರೆಮೀಯ 2ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡಿದೆವು, ಆತನು ಕಾರಂಜಿಯಾಗಿದ್ದಾನೆ, ನೀರಿನ ಬುಗ್ಗೆಯಾಗಿದ್ದಾನೆ, ಕಾರಂಜಿಯಾಗಿದ್ದಾನೆ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನಾವು ಕಲಿತೆವು. ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37ರಲ್ಲಿ ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ಜೀವಧಾರೆಗಳು ಹೊರಡುವು ಎಂಬುದಾಗಿ ನಾವು ಧ್ಯಾನಿಸಿದೆವು. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ 1-2 ವಾಕ್ಯಗಳಲ್ಲಿ ನಾವು ಧ್ಯಾನಿಸಿದೆವು. ಎಲ್ಲ ಬಾಯಾರಿದ ಸಕಲ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಕೊಡುವುದನ್ನ ಕುಡಿಯಿರಿ, ಮೃಷ್ಟಾನ್ನವನ್ನ ತೆಗೆದುಕೊಳ್ಳ್ರಿ, ನೀರನ್ನು ಕುಡಿಯಿರಿ, ಕ್ರಯವಿಲ್ಲದೆ ತೆಗೆದುಕೊಳ್ಳ್ರಿ ಎಂಬುದಾಗಿ ಅಲ್ಲಿ ಸ್ವಾಮಿಯ ಮಾತುಗಳನ್ನು ನಾವು ಧ್ಯಾನಿಸಿದೆವು. ಪ್ರಿಯರೇ, ಆಕೆಗೆ ನಿಂತಿರುವ ನೀರನ್ನ ಕೊಡುತ್ತೇನೆಂಬುದಾಗಿ ಯೇಸುಸ್ವಾಮಿ ಹೇಳಲಿಲ್ಲ. ಹರಿಯುತ್ತಿರುವಂತ ನೀರನ್ನ ಕೊಡುತ್ತೇನೆಂಬುದಾಗಿ ಯೇಸುಸ್ವಾಮಿ ಹೇಳಲಿಲ್ಲ. ಆಕೆಗೆ ಜೀವ ಜಲವನ್ನ ಕೊಡುತ್ತೇನೆಂಬುದಾಗಿ ತಿಳಿಸುತ್ತಿದ್ದಾನೆ. ಪ್ರಿಯರೇ, ಈ ಧ್ಯಾನವನ್ನ ಮಾಡುತ್ತಿರುವಾಗ ಕರ್ತನು ನನಗೆ ಕಲಿಸಿದಂತ ಆತ್ಮೀಯ ಪಾಠಗಳನ್ನ ನಿಮ್ಮ ಗಮನದಲ್ಲಿ ತರುತ್ತಿದ್ದೇನೆ. ಆ ಸಮಾನ ಸ್ತ್ರೀ ಹೇಳಿದಂತ ಒಂದು ಮಾತನ್ನ ನೆನಪು ಮಾಡಿಕೊಳ್ರಿ. ಆಕೆ ಹೇಳಿದಳು, ನೀವು ನಮ್ಮ ಪಿತೃಗಳಾದಂತ ಯಾಕೋಬರಿಗಿಂತಲೂ ದೊಡ್ಡವರ. ಹೌದು ಪ್ರಿಯರೇ, ಅದರ ಅರ್ಥ ನನಗೆ ಗೊತ್ತಿರಲಿಲ್ಲ. 12ನೇ ವಾಕ್ಯ, ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನೋ. ಹೌದು ಪ್ರಿಯರೇ, ಯೇಸುಸ್ವಾಮಿ ಯಾರೆಂಬುದಾಗಿ ಆಕೆಗೆ ತಿಳಿದಿಲ್ಲ. ಆಕೆಯ ಒಂದು ಮಾತಿನ ಅರ್ಥವೇನು, ಯಾಕೆ ಆ ರೀತಿಯಾಗಿ ಆಕೆ ಮಾತನಾಡಿದಳು ಎಂಬುದಾಗಿ ನಾವು ಊಹಿಸಿಕೊಳ್ಳುವುದಾದ್ರೆ, ಯೇಸುಸ್ವಾಮಿಯ ಬಳಿ ನೀರು ಸೇದಲು ಯಾವುದೇ ವಿಧವಾದಂತ ಉಪಕರಣಗಳಿಲ್ಲ, ಕೊಡವಿಲ್ಲ, ಹಗ್ಗವಿಲ್ಲ. ಈ ರೀತಿಯಾದಂತ ಪರಿಸ್ಥಿತಿಯಲ್ಲಿ ಯೇಸುಸ್ವಾಮಿ ನುಡಿಗಳನ್ನ ಆಕೆ ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ. ಆದ ಕಾರಣ ಹಗುರವಾಗಿ, ಸಾಧಾರಣವಾಗಿ, ಸರಳ ಭಾಷೆಯಲ್ಲಿ ಯೇಸುಸ್ವಾಮಿಗೆ ಆಕೆ ತಿಳಿಸುತ್ತಿದ್ದಾಳೆ, ನೀನು ನಮ್ಮ ಹಿರಿಯನಾದ ಯಾಕೋಬನಿಗಿಂತಲೂ ದೊಡ್ಡವನು. ಪ್ರಿಯರೇ, ನಿಮ್ಮ ಆತ್ಮೀಯ ಗಮನಕ್ಕೆ ತರುವಂತಹ ಆಳವಾದ ಆತ್ಮೀಯ ಸತ್ಯವೇನೆಂದರೆ, ಹೌದು, ಕರ್ತನಾದ ಯೇಸು ಕ್ರಿಸ್ತನು ಯಾಕೋಬನಿಗಿಂತಲೂ ಹಿರಿಯನು. ಆದರೆ ಆ ಸ್ತ್ರೀಗೆ ಆ ರೀತಿಯಾಗಿ ಆತನು ಉತ್ತರವನ್ನು ಕೊಡಲಿಲ್ಲ. ಆದರೆ ಆತನ ಮಾತಿನ ಅರ್ಥವೇನು ಗಮನಿಸಿರಿ. ಅಮ್ಮ,
ನೀನು ಈ ನೀರನ್ನು ಕುಡಿದರೆ ಪುನಃ ದಾಹವಾಗುತ್ತದೆ. ಆದರೆ ನಾನು ಕೊಡುವ ನೀರನ್ನ ನೀನು ಕುಡಿಯುವುದಾದರೆ ನಿನಗೆ ಎಂದಿಗೂ ದಾಹವಾಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ, ಯೇಸುಸ್ವಾಮಿ ಈ ಮಾತನ್ನ ಅರ್ಥ ಮಾಡಿಕೊಳ್ಳಿ. ಯಾವ ರೀತಿ ಯೇಸು ಸ್ವಾಮಿ ಯಾಕೋಬನಿಗಿಂತ ಹಿರಿಯನು ಎಂಬ ಆಳವಾದ ಆತ್ಮೀಯ ಸತ್ಯವನ್ನ ಯೇಸು ಸ್ವಾಮಿ ಈ ವಾಕ್ಯದಲ್ಲಿ ತನ್ನ ಮಾತಿನಲ್ಲಿ ಹೊರಗೆಡುತ್ತಿದ್ದಾರೆ. ಯಾಕೋಬನ ಬಾವಿ, ಯಾಕೋಬನ ನೀರು ಕುಡಿದರೆ ಪುನಃ ದಾಹವಾಗುತ್ತದೆ. ಯೇಸು ಸ್ವಾಮಿಯನ್ನು ನಂಬಿದರೆ ಎಂದಿಗೂ ದಾಹವಾಗುವುದಿಲ್ಲ. ಪ್ರಿಯರೇ, ನಾನು ನಿಮ್ಮನ್ನು ಪ್ರಶ್ನಿಸುವುದಿಲ್ಲ, ಆದರೆ ದಯಮಾಡಿ ನಾನು ನಿಮ್ಮನ್ನ ಕೇಳಿಕೊಳ್ಳುತ್ತೇನೆ, ಈ ಒಂದು ಸತ್ಯವನ್ನ ನಂಬಿರಿ. ಆ ಸತ್ಯ ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ಯಾಕೋಬನಿಗಿಂತ ಶ್ರೇಷ್ಠನು, ಯಾಕೋಬನಿಗಿಂತ ಹಿರಿಯನು, ಯಾಕೋಬನಿಗಿಂತ ಆತನು ದೊಡ್ಡವನಾಗಿದ್ದಾನೆ. ಹೇಗೆ, ಯಾವ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದೆಂಬುದಾಗಿ ನೋಡುವಾಗ, ಆತನು ಕೊಡುವಂತ ಆ ಒಂದು ಜೀವ ಜಲವನ್ನ ಕುಡಿಯುವುದಾದರೆ, ಆತನು ಕೊಡುವಂತ ಪರಿಶುದ್ಧಾತ್ಮ ದೇವರನ್ನ ಸ್ವೀಕರಿಸುವುದಾದರೆ, ನಮ್ಮಲ್ಲಿ ನಿತ್ಯ ಜೀವವನ್ನ ಪರಿಶುದ್ಧಾತ್ಮ ದೇವರು ಉಂಟು ಮಾಡುತ್ತಾರೆ. ಎಂದಿಗೂ ದಾಹವಾಗದ ಜೀವಿತಕ್ಕೆ ಆತನು ನಮ್ಮನ್ನ ನಡೆಸುತ್ತಾರೆ. 2 ಉದಾಹರಣೆ ನಿಮ್ಮ ಗಮನಕ್ಕೆ ತಂದಿದ್ದೇನೆ. 3ನೇ ಉದಾಹರಣೆಯ ಕಡೆಗೆ ನಿಮ್ಮ ಗಮನವನ್ನ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ಯೋಹನ ಬರೆದ ಸುವಾರ್ತೆ 4ನೇ ಅಧ್ಯಾಯ ನೀವು ಗಮನಿಸುವುದಾದರೆ 46ನೇ ವಾಕ್ಯ ಭಾಗದಿಂದ 54ನೇ ವಾಕ್ಯ ಭಾಗಗಳಲ್ಲಿ ಯೇಸು ಸ್ವಾಮಿ ಸಮಾರ್ಯದಿಂದ ಆತನು ಗಲಿಲಯಕ್ಕೆ ಬರುತ್ತಿದ್ದಾನೆ. ಆತನು ಗಲಿಲಯದಲ್ಲಿ ಎಲ್ಲಿ ಬಂದನೆಂಬುದಾಗಿ ನೋಡುವಾಗ, ಮೊದಲ ಅದ್ಭುತವನ್ನ ಮಾಡಿದಂತ ಕಾನಾ ಊರಿಗೆ ಬರುವುದನ್ನ ಕುರಿತು ದೇವರ ವಾಕ್ಯ 46ನೇ ವಾಕ್ಯದಲ್ಲಿ ದೇವರು ಮಾತನಾಡುತ್ತಾನೆ. ಸಮಾರ್ಯದಿಂದ ಗಲಿಲಯಕ್ಕೆ ಬಂದಿದ್ದಾನೆ, ಗಲಿಲಯದಲ್ಲಿದ್ದಂತ ಕಾನಾ ಊರಿಗೆ ಬಂದಿದ್ದಾನೆ. ಈ ಒಂದು ಸಂಗತಿಯನ್ನ ಹಿರಿಯನ್ನು ಕೇಳಿದಾಗ, ಪ್ರಧಾನನ್ನು ಕೇಳಿದಾಗ 47ನೇ ವಾಕ್ಯ, ಆಂಗ್ಲ ಭಾಷೆಯಲ್ಲಿ ರಾಯಲ್ ಸರ್ವೆಂಟ್ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅವನು ಒಬ್ಬ ಪ್ರಧಾನನಾಗಿದ್ದಾನೆ. ಆ ಪ್ರಧಾನನು ಕಪೆರ್ನೌಮಿನಲ್ಲಿ ವಾಸಿಸುತ್ತಿದ್ದಾನೆ. ಕಪೆರ್ನೌಮಿಗೂ ಗಲಿಲಯದ ಕಾನಾ ಊರಿಗೂ 20 ಮೈಲುಗಳ ದೂರ, ಕಿಲೋಮೀಟರ್ ಅಲ್ಲಿ ಹೇಳುವುದಾದರೆ 30 ಕಿಲೋಮೀಟರ್ಗಳ ದೂರ. ಪ್ರಿಯರೇ, ಗಮನಿಸಿರಿ, ಯೇಸು ಸ್ವಾಮಿಯನ್ನ ಕುರಿತು ಆತ ಕೇಳಿದ, ಯೇಸು ಸ್ವಾಮಿಯನ್ನ ಬಳಿ ನಾನು ಹೋದರೆ ನನ್ನ ಮಗನಿಗೆ ಸ್ವಸ್ಥವಾಗುತ್ತದೆ ಎಂಬ ನಂಬಿಕೆ ಅವನಿಗೆ. ಅವನ ಮಗನ ಪರಿಸ್ಥಿತಿ ಹೇಗಿದೆ ಎಂಬುದಾಗಿ ನೋಡುವಾಗ, ಸಾಯುವುದಕ್ಕೆ ಮುಂಚೆ ನೀನು ಬರಬೇಕೆಂಬುದಾಗಿ ಆತನು ತಿಳಿಸುವಾತನಾಗಿದ್ದಾನೆ. ಅಂದರೆ ತನ್ನ ಮಗ ಯಾವುದೇ ಚಿಕಿತ್ಸೆಯಿಂದ ಆತನು ಗುಣವಾಗಲಿಲ್ಲ. ತನ್ನ ಮಗ, ತನ್ನ ಕುಟುಂಬ ತೊಂದರೆಯಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ, ದಿಗಿಲಿನಲ್ಲಿದ್ದಾರೆ. ತನ್ನ ಮಗನನ್ನ ಕಳಕೊಳ್ಳುತ್ತೇನಲ್ಲ, ಮಗ ನನ್ನನ್ನು ಬಿಟ್ಟು ಹಗಲಿ ಹೋಗುತ್ತಾನಲ್ಲ. ಪ್ರಿಯರೇ, ನಿಮ್ಮ ನೆನಪನ್ನ ಕೆದಕಲು ಬಯಸುತ್ತೇನೆ. ನಮ್ಮ ಕುಟುಂಬಗಳಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿ ಹಾದು ಹೋಗುವುದಾದರೆ ನಾವು ಎಷ್ಟು ದಿಗಿಲು ಪಡುತ್ತೇವೆ, ನಾವು ಎಷ್ಟು ಆಸಕ್ತಿಯನ್ನ ವಹಿಸುತ್ತೇವೆ. ಅವರಿಗೆ ಔಷಧಿಯನ್ನ ಕೊಡುವುದ ವಿಷಯದಲ್ಲಾಗಲಿ, ಅವರ ಅಕ್ಕರೆಯಿಂದ ನೋಡಿಕೊಳ್ಳುವ ವಿಷಯದಲ್ಲಾಗಲಿ ಎಷ್ಟೊಂದು ಮುತುವರ್ಜಿಯನ್ನ ನಾವು ವಹಿಸುತ್ತೇವೆ. ನೆನಪು ಮಾಡ್ಕೊಳ್ರಿ, ಈ ಒಂದು ವಾಕ್ಯ ಭಾಗದಲ್ಲಿ ಈ ಒಂದು ಪ್ರಧಾನನ ಆ ತಂದೆಯ ಹೆಸರು ಬರೆಯಲ್ಪಟ್ಟಿಲ್ಲ. ಅವನು ಎಷ್ಟೊಂದು ಆತಂಕಗೊಂಡಿರಬಹುದು. ತನ್ನ ಮಗನಿಗೋಸ್ಕರವಾಗಿ 30 ಕಿಲೋಮೀಟರ್ಗಳ ದೂರ ಅವನು ಪ್ರಯಾಣ ಮಾಡಿ ಬರುತ್ತಿದ್ದಾನೆ.
ತನ್ನ ಮಗನು ಹೇಗಾದರೂ ಸ್ವಸ್ಥವಾಗಬೇಕು. ಯೇಸು ಸ್ವಾಮಿಯ ಬಳಿಯಿಂದ, ಯೇಸು ಸ್ವಾಮಿಯ ಬಳಿ ಅಂಬಲದಿಂದ, ತವಕದಿಂದ ಬಂದು ಆತನು ಕೇಳಿಕೊಳ್ಳುತ್ತಿದ್ದಾನೆ. ಏನೆಂಬುದಾಗಿ ಕೇಳಿಕೊಳ್ಳುತ್ತಿದ್ದಾನೆ ಗಮನಿಸಿರಿ. ದಯಮಾಡಿ ಯಾರಾದ್ರೂ ಓದಲು ಇರುವುದು ದೊರಕುದಾಗ ದಯಮಾಡಿ ಓದಬೇಕಾಗಿಯೂ ಕೇಳಿಕೊಳ್ಳುತ್ತೇನೆ. 47ನೇ ವಾಕ್ಯ, ಯೋಹಾನ 4:47ನೇ ವಾಕ್ಯ. ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದ ಸುದ್ದಿಯನ್ನು ಆ ಪ್ರಧಾನನು ಕೇಳಿದಾಗ ತನ್ನ ಮಗನು ಸಾಯುವ ಹಾಗಿದ್ದರಿಂದ ಯೇಸುವಿನ ಬಳಿಗೆ ಹೋಗಿ, ನೀನು ಇಳಿದು ಬಂದು ನನ್ನ ಮಗನನ್ನು ಸ್ವಸ್ಥ ಮಾಡಬೇಕೆಂದು ಬೇಡಿಕೊಂಡನು. 48. ಯೇಸು ಅವನಿಗೆ, ನೀವು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡದಿದ್ದರೆ ನಂಬುವುದೇ ಇಲ್ಲವೆಂದು ಹೇಳಿದನು. ಈ ವಾಕ್ಯದಲ್ಲಿ ಗಮನಿಸಿರಿ, ಒಬ್ಬ ವ್ಯಕ್ತಿ ಆತಂಕದಿಂದ ಬರುತ್ತಿದ್ದಾನೆ, ಬಹಳ ದಿಗಿಲಿನಿಂದ ಬಂದಿದ್ದಾನೆ, ತೊಂದರೆಯಲ್ಲಿ ಬಂದಿದ್ದಾನೆ, ತನ್ನ ಮಗನ ಪ್ರಾಣಾಪಾಯದ ಪರಿಸ್ಥಿತಿಯಲ್ಲಿ ಬಂದಿದ್ದಾನೆ. ಯೇಸುಸ್ವಾಮಿ ಆತನ ಜೊತೆಗೆ ಮಾತನಾಡುವಾಗ ನೀನು ಎಂಬ ಪದವನ್ನ ಉಪಯೋಗಿಸುತ್ತಿಲ್ಲ, ನೀವು ಎಂಬ ಪದವನ್ನ ಆತನು ಉಪಯೋಗಿಸುತ್ತಿದ್ದಾನೆ. ಅದರ ಅರ್ಥ, ಆ ಪ್ರಧಾನನಿಗೆ ಯೇಸುಸ್ವಾಮಿ ಸಂದೇಶವನ್ನ ಕೊಡುತ್ತಿದ್ದಾನೆ. ಆ ಪ್ರಧಾನನ ಜೊತೆಗೆ, ಅಂದರೆ ತನ್ನೊಂದಿಗೆ ಇರುವಂತ ಗುಂಪು, ಯೇಸುವನ್ನ ನಂಬದೇ ಇರುವಂತ ಗುಂಪಿಗೂ ಕೂಡ ಆತನು ಸೇರಿಸಿ ಆ ಮಾತನ್ನ ಹೇಳುತ್ತಿದ್ದಾನೆ. ನೀವು ಎಂಬ ಪದವನ್ನ ಯೇಸುಸ್ವಾಮಿ ಉಪಯೋಗಿಸುತ್ತಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಯೇಸುಸ್ವಾಮಿ? ನೀವು ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನೋಡದೆ ಹೋದರೆ ನಂಬುವುದೇ ಇಲ್ಲವಾ? ನನ್ನನ್ನು ನಂಬಲಾರಿರಾ ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ನಾನು ಪ್ರಾರಂಭದಲ್ಲೇ ನಿಮಗೆ ಹೇಳಿದೆ, ಅನುದಿನದ ನಮ್ಮ ಜೀವಿತ, ಅನುದಿನದ ನಮ್ಮ ಕೆಲಸ, ಈ ಲೋಕದ ಭಾರಗಳು, ಈ ಲೋಕದ ಕಷ್ಟ ಕಾರ್ಪಣ್ಯಗಳು, ಇವುಗಳಲ್ಲಿ ನಾವು ಆಸಕ್ತರಾಗಿದ್ದೇವೆ, ಇವುಗಳಲ್ಲಿ ನಾವು ಮುಳುಗಿದ್ದೇವೆ, ಇವುಗಳಲ್ಲಿ ನಾವು ಕಳೆದು ಹೋಗಿದ್ದೇವೆ. ಆದರೆ ನಿಕೋದೇಮನ ಜೀವಿತದ ಮೂಲಕ, ಸಮಾರ್ಯ ಸ್ತ್ರೀಯ ಜೀವಿತದ ಮೂಲಕ, ಈ ಪ್ರಧಾನನ ಜೀವಿತದ ಮೂಲಕ ಕರ್ತನ ಆತ್ಮನು ಯೇಸು ಸ್ವಾಮಿಯ ಮಾತುಗಳನ್ನ ನಮ್ಮ ಹೃದಯದ ಮೇಲೆ ಹೇಗೆ ತರುತ್ತಿದ್ದಾನೆ ಎಂಬುದಾಗಿ ನೋಡುವಾಗ, ನನ್ನ ಪ್ರಿಯ ಮಗನೇ, ಮಗಳೇ, ಅವುಗಳಿಗೆ ಮಾತ್ರ, ಈ ಲೋಕಕ್ಕೆ ಮಾತ್ರ ನೀವು ನಿಮ್ಮನ್ನ ಮಿತಿಗೊಳಿಸಿಕೊಳ್ಳಬೇಡಿರಿ. ನಿಮ್ಮ ಚಿಂತೆಗಳನ್ನ ಮಿತಿಗೊಳಿಸಿಕೊಳ್ಳಬೇಡಿರಿ. ನಿಮ್ಮ ಯೋಚನೆಗಳನ್ನ ಮಿತಿಗೊಳಿಸಿಕೊಳ್ಳಬೇಡಿರಿ. ನಿಮ್ಮ ಮನಸ್ಸನ್ನ ಸ್ಥೀಮಿತಗೊಳಿಸಿಕೊಳ್ಳಬೇಡಿರಿ. ಅದನ್ನ ದಾಟಿ ಮುಂದಕ್ಕೆ ನೋಡಿರಿ. ಆತ್ಮೀಯವಾದಂತ ಸಂಗತಿಗಳ ಕಡೆ ಗಮನವನ್ನ ಹರಿಸಿರಿ. ನಿತ್ಯತ್ವಗಳ ಕಡೆ ಗಮನವನ್ನ ಹರಿಸಿರಿ. ಮೇಲಿನವುಗಳ ಮೇಲೆ ಗಮನವನ್ನ ಹರಿಸಿರಿ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ಯಾವ ಒಂದು ಆತ್ಮೀಯ ಸಂಗತಿಗಳು, ಯಾವ ಒಂದು ಆತ್ಮೀಯ ಕಾರ್ಯಗಳು ಪರಲೋಕದಲ್ಲಿ ಪರಿಗಣಿಸಲ್ಪಡುತ್ತದೋ, ನಿತ್ಯತ್ವದಲ್ಲಿ ಪರಿಗಣಿಸಲ್ಪಡುತ್ತದೋ, ಬೆಲೆ ಕಟ್ಟಲ್ಪಡುತ್ತದೋ, ಅವುಗಳಿಗೆ ಯಾವ ಕಾರ್ಯಗಳು ಕರ್ತನು ಅವುಗಳಿಗೆ ಬಹುಮಾನವನ್ನ ಕೊಡುತ್ತಾನೋ ಅವುಗಳ ಮೇಲೆ ನಿಮ್ಮ ಮನಸ್ಸನ್ನ, ನಿಮ್ಮ ಜೀವಿತವನ್ನ ಇನ್ವೆಸ್ಟ್ ಮಾಡಿರಿ ಎಂಬುದಾಗಿ ಹೇಳುತ್ತಿದ್ದಾನೆ. ಅಂದರೆ ನಿಮ್ಮ ಬಾಳನ್ನ ಅವುಗಳಲ್ಲಿ ವಿನಿಯೋಗಿಸಿರಿ ಎಂಬುದಾಗಿ ಯೇಸುಸ್ವಾಮಿ ತಿಳಿಸುತ್ತಿದ್ದಾರೆ. ಪ್ರಿಯರೇ, ನಾನು ಆಗಲೇ ನಿಮ್ಗೆ ಹೇಳಿದ್ದೇನೆ, ಈ ಒಂದು ಧ್ಯಾನದಲ್ಲಿ ಕರ್ತನು ಯಾವ ಸಂಗತಿಯನ್ನ ನನಗೆ ಕಲಿಸಿದನೋ, ಯಾವ ವಾಕ್ಯದ ಒಳ ಅರ್ಥವನ್ನ ಪ್ರಕಟಿಸಿದನೋ, ನನ್ನ ಆತ್ಮೀಯ ಕಣ್ಣುಗಳನ್ನ ಬೆಳಗಿಸಿದನೋ, ಆ ಒಂದು ಆತ್ಮೀಯ ಆಹಾರವನ್ನ ನಿಮ್ಮ ಮನಸ್ಸಿನ ಮೇಲೆ ನಾನು ತರಲು ಬಯಸುತ್ತಿದ್ದೇನೆ ಆತ್ಮನ ಸಹಾಯದಿಂದ.
ಪ್ರಧಾನನು ಏನು ಕೇಳುತ್ತಿದ್ದಾನೆ? ಪ್ರಧಾನನು ಯೇಸುವೆ, ಸ್ವಾಮಿ, ನನ್ನ ಮಗನಿಗೆ ಸ್ವಸ್ಥತೆಯಾಗಬೇಕು, ನನ್ನ ಮಗನಿಗೆ ಆರಾಮಿಲ್ಲ. ಯೇಸ್ವಾಮಿ ಆತನಿಗೆ ಹೇಳುತ್ತಿದ್ದಾನೆ, ನೀನು ನಂಬದೇ ಹೋದರೆ, ನೀವು ನಂಬದೇ ಹೋದರೆ, ಅದ್ಭುತಗಳನ್ನು ನಂಬದೇ ಹೋದರೆ, ಸೂಚಕ ಕಾರ್ಯಗಳನ್ನು ನಂಬದೇ ಹೋದರೆ, ನೀವು ನಂಬಿಕೆಯನ್ನ ಇಡಲಾರಿರಾ? ದೇವರ ಮೇಲೆ ನಂಬಿಕೆಯನ್ನ ಇಡಲಾರಿರಾ ಎಂಬುದಾಗಿ ಕೇಳುತ್ತಿದ್ದಾನೆ. ಅಂದರೆ ಈ ಪ್ರಧಾನನ ಜೀವಿತದಲ್ಲಿ ನಂಬಿಕೆ ಇದೆ. ನಂಬಿಕೆ ಏನಿದೆ? ಯೇಸು ಸ್ವಾಮಿ ಸ್ವಸ್ಥತೆಯನ್ನ ಕೊಡುತ್ತಾನೆ ಎಂಬ ನಂಬಿಕೆ ಇದೆ. ಯೇಸು ಸ್ವಾಮಿ ಅವನ ನಂಬಿಕೆಯನ್ನ ಅಲ್ಲಿಗೆ ಮಾತ್ರ ಮಿತಿಗೊಳಿಸದೆ, ಅದನ್ನ ದಾಟಿ ಆತನು ತನ್ನನ್ನು ನಂಬಬೇಕೆಂಬುದಾಗಿ ಈ ಮಾತಿನಲ್ಲಿ ಮರ್ಮದಿಂದ ಇರುವಂತಹ ಸತ್ಯವನ್ನ, ಗೂಢಾರ್ಥವನ್ನ ಬಯಲುಪಡಿಸುತ್ತಿದ್ದಾನೆ. ಹೇಗೆ ಅದರ ಗೂಢಾರ್ಥವನ್ನ ನಾವು ಹೇಗೆ ತಿಳಿದುಕೊಳ್ಳಬಹುದು? ಗಮನಿಸಿರಿ. ಯೋಹನ ಬರೆದ ಸುವಾರ್ತೆ 4ನೇ ಅಧ್ಯಾಯ 53ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಯೋಹನ 4:53. ಆಗ ನಿನ್ನ ಮಗನು ಬದುಕುತ್ತಾನೆಂದು ಯೇಸು ತನಗೆ ಹೇಳಿದ ತಾಸಿನಲ್ಲಿಯೇ ಅದಾಯಿತೆಂದು ತಂದೆಯು ತಿಳ್ಕೊಂಡದ್ದರಿಂದ ಅವನು ಅವನ ಮನೆಯವರೆಲ್ಲರೂ ಆತನನ್ನು ನಂಬಿದರು. ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದ ಮೇಲೆ ಈ 2ನೇ ಸೂಚಕ ಕಾರ್ಯವನ್ನು ಮಾಡಿದನು. ಪ್ರಿಯರೇ, 53ನೇ ವಾಕ್ಯವನ್ನ ನೀವು ಗಮನಿಸಿರಿ. ಈ 53ನೇ ವಾಕ್ಯದಲ್ಲಿ ಆತ್ಮನು ಬಯಲುಪಡಿಸುವಂತ ಆತ್ಮೀಯ ಅರ್ಥ ಏನೆಂದರೆ, ಅವನು ಅವನ ಮನೆಯವರೆಲ್ಲರೂ ಆತನನ್ನು ನಂಬಿದರು. ಆತನನ್ನು ಅಂದರೆ ಯಾರು? ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿದರು. ಅವನು ಅಂದರೆ ಯಾರು? ಪ್ರಧಾನನು. ಹೌದು ಪ್ರಿಯ ದೈವ ಜನರೇ, ಯೇಸು ಸ್ವಾಮಿಯ ಮಾತುಗಳ ಒಂದು ಉದ್ದೇಶವೇನು? ನಿಕೋದೇಮನಿಗೆ ನೊಂದಿಗೆ ಮಾತನಾಡಿದ, ನೀನು ರಕ್ಷಣೆ ಹೊಂದಬೇಕು ನಿಕೋದೇಮ, ನೀನು ತಿರುಗಿ ಹುಟ್ಟಬೇಕು ನಿಕೋದೇಮ, ನಿನ್ನ ಮನೆಯವರು ತಿರುಗಿ ಹುಟ್ಟಬೇಕು ನಿಕೋದೇಮ, ನೀನು ಇತರರಿಗೆ ಉಪದೇಶ ಮಾಡುವಾಗ ದೇವರ ರಾಜ್ಯವನ್ನ ಪ್ರವೇಶಿಸಬೇಕಾದರೆ ನೀವು ತಿರುಗಿ ಹುಟ್ಟಬೇಕು ಎಂಬುದಾಗಿ ಉಪದೇಶಿಸು ನಿಕೋದೇಮ ಎಂಬುದಾಗಿ ಮಾತನಾಡಿದನು. ಸಮಾರ್ಯ ಸ್ತ್ರೀ ಜೊತೆಗೆ ಮಾತನಾಡಿದಾಗ, ಸಮಾರ್ಯ ಸ್ತ್ರೀಯೇ, ನಾನು ನಿನಗೆ ಜೀವಕರವಾದಂತ ನೀರನ್ನ ಕೊಡುತ್ತೇನೆ, ಅದನ್ನು ನೀನು ಕುಡಿ, ನಿನಗೆ ತೃಪ್ತಿ ಆಗುತ್ತದೆ, ನಿನಗೆ ನಿತ್ಯ ಜೀವ ದೊರಕುತ್ತದೆ. ಮಾತ್ರವಲ್ಲ, ನಿನ್ನ ಊರಿನವರಿಗೆ ಆ ಸಂಗತಿಯನ್ನ ನೀನು ಸಾರುತ್ತಿ. ನೀನು ಮಾತ್ರ ಜೀವಕರವಾದಂತ ನೀರನ್ನ ಕುಡಿಯುವುದಿಲ್ಲ, ನಿನ್ನ ಊರಿನವರೆಲ್ಲರೂ ಕೂಡ ಜೀವಕರವಾದಂತ ನೀರನ್ನ ಕುಡಿಯುತ್ತಾರೆ. ಹೌದು ಪ್ರಿಯರೇ, ಆ ಸ್ತ್ರೀ ಯೇಸುವಿನ ಬಳಿಗೆ ಲೌಕಿಕ ದಾಹವನ್ನ ತೀರಿಸೆಂಬುದಾಗಿ ಕೇಳುತ್ತಿದ್ದಾಳೆ. ಆತನು ಆತ್ಮೀಯ ದಾಹವನ್ನ ತೀರಿಸುತ್ತಿದ್ದಾನೆ. ಈ ಪ್ರಧಾನನು ತನ್ನ ಮಗನಿಗೆ ಲೌಕಿಕ ಸುಖ, ಲೌಕಿಕ ಶಾರೀರಿಕ ಸ್ವಸ್ಥತೆಯನ್ನ ಕುರಿತು ವಿನಂತಿಸಿಕೊಳ್ಳುತ್ತಿದ್ದಾನೆ, ಪ್ರಾರ್ಥಿಸುತ್ತಿದ್ದಾನೆ. ಯೇಸುವಿನ ಉತ್ತರವನ್ನು ಕೇಳಿದಾಗ ಎಷ್ಟೊಂದು ದುಃಖದಿಂದ, ನೋವಿನಿಂದ ಆತನು ಪ್ರತಿಕ್ರಿಯೆ ಮಾಡುತ್ತಾನೆ ಎಂಬುದಾಗಿ ನೋಡುವಾಗ, ಮಗನು ಸಾಯುವುದಕ್ಕೆ ಮುಂಚೆ ಬರಬೇಕೆಂಬುದಾಗಿ ಆತನು ಕೇಳಿಕೊಳ್ಳುತ್ತಿದ್ದಾನೆ. ಆದರೆ ಯೇಸು ಸ್ವಾಮಿಯ ಉದ್ದೇಶವೇನು? ಈ ಒಂದು ಯೋಹನ ಬರೆದ ಸುವಾರ್ತೆ ಸಂಪೂರ್ಣ ಉದ್ದೇಶವೇನು? ಈ ನಿಕೋದೇಮನು ಯೇಸುವನ್ನ ನಂಬಬೇಕು, ಯೇಸುವನ್ನ ಎತ್ತರದಲ್ಲಿಡಬೇಕೆಂಬುದೇ ಉದ್ದೇಶ. ಸಮಾರ್ಯ ಸ್ತ್ರೀ ಮೆಸ್ಸಿಯನನ್ನ ನಂಬಬೇಕೆಂಬುದೇ ಯೇಸು ಸ್ವಾಮಿಯ ಉದ್ದೇಶ. ಪ್ರಿಯರೇ, ಗಮನಿಸಿರಿ. ಆತನು ಯಹೂದ್ಯರ ಜೊತೆಗೆ ಮಾತನಾಡುವಾಗ ಯಹೂದ್ಯರಿಗೆ ಆತನು ಬಹಿರಂಗವಾಗಿ ಹೇಳಲಿಲ್ಲ, ನಾನೇ ಮೆಸ್ಸಿಯನ್ ಎಂಬುದಾಗಿ ಹೇಳಲಿಲ್ಲ. ಗಮನಿಸಿರಿ, ಇಲ್ಲಿ ಸಮಾರ್ಯ ಸ್ತ್ರೀಗೆ ಯೇಸು ಹೇಳುತ್ತಿದ್ದಾರೆ, ನಾನೇ ನಿನ್ನೊಂದಿಗೆ ಮಾತನಾಡುತ್ತಿರ್ತಕ್ಕಂಥ ನಾನೇ ಮೆಸ್ಸಿಯನ್ ಎಂಬುದಾಗಿ ಹೇಳುತ್ತಿದ್ದಾನೆ. ಎಂತ ಪ್ರಕಟಣೆಯನ್ನ ಆತನು ಹೊರಪಡಿಸುತ್ತಿದ್ದಾನೆ. ಹೌದು ಪ್ರಿಯ ದೈವ ಜನರೇ, ನಿಮ್ಮ ನನ್ನ ಚಿಂತನೆಗಳು, ನಿಮ್ಮ ನನ್ನ ವಿಚಾರಧಾರೆಗಳು ಬರೀ ಸ್ವಸ್ಥತೆಗೆ ಮಾತ್ರ ಸೀಮಿತವಾಗಿರಬಾರದು. ನಮ್ಮ ಬೇಕುಗಳ
ನಮ್ಮ ಅಗತ್ಯತೆಗಳ ಸಂಧಿಸುವಿಕೆಗೆ ಮಾತ್ರ ಸ್ಥೀಮಿತವಾಗಿರಬಾರದು. ಅದನ್ನ ದಾಟಿದಂತ ವಿಶಾಲವಾದಂತ ಮನಸ್ಸು, ಆತ್ಮೀಯವಾದಂತ ಮನಸ್ಸು, ದೂರ ಆತ್ಮೀಯ ದೂರದೃಷ್ಟಿಯನ್ನ ಹೊಂದಿದ್ದಂತ ಜೀವಿತವನ್ನ ಜೀವಿಸಬೇಕೆಂಬುದಾಗಿ ಯೇಸ್ವಾಮಿ ಈ ಒಂದು ಧ್ಯಾನದಲ್ಲಿ ನಮ್ಮ ಗಮನಕ್ಕೆ ಈ ಒಂದು ಆತ್ಮೀಯ ಅರ್ಥಗಳನ್ನ ಬಯಲುಪಡಿಸುತ್ತಿದ್ದಾರೆ. ಪ್ರಿಯರೇ, ನನ್ನ ಧ್ಯಾನದಲ್ಲಿ ಮುಂದಕ್ಕೆ ಹೋಗುವುದಕ್ಕೆ ಮುಂಚಿತವಾಗಿ ನಿಮ್ಮ ನೆನಪುಗಳನ್ನ ಕೆದಕಲು ಬಯಸುತ್ತೇನೆ. ಅನುದಿನ ನಿಮ್ಮ ಸಮಯವನ್ನ ಹೇಗೆ ಕಳೆಯುತ್ತಿದ್ದೀರಿ? ಎಷ್ಟು ಸಮಯ ಯಾವ ಕಾರ್ಯಗಳಿಗೆ ನೀವು ವಿನಿಯೋಗಿಸುತ್ತಿದ್ದೀರಿ? ಆತ್ಮೀಯವಾಗಿ ನಿಮ್ಮ ನೆನಪನ್ನ ಕೆದಕಲು ಬಯಸುತ್ತೇನೆ. ನೀವು ಎಷ್ಟು ಹೊತ್ತು ಸತ್ಯವೇದವನ್ನ ಓದುತ್ತೀರಿ? ಎಷ್ಟು ಹೊತ್ತು ಸತ್ಯವೇದವನ್ನ ಅಧ್ಯಯನ ಮಾಡುತ್ತೀರಿ? ನಿಮ್ಮ ಅನುದಿನದ ಜೀವಿತದಲ್ಲಿ ನಿಮ್ಮ ಕುಟುಂಬದ ಜೊತೆಗೆ ಕುಟುಂಬ ಪ್ರಾರ್ಥನೆಯನ್ನ ಬೆಳಗ್ಗೆ ಮತ್ತು ರಾತ್ರಿ ಸಮಯ ನಿಮಗೆ ದೊರಕುವಂತ ಸಮಯದಲ್ಲಿ ನೀವುಗಳು ಮಾಡುತ್ತಿದ್ದೀರಾ? ಆರಾಧನೆ ಕೂಟಗಳಲ್ಲಿ ತಪ್ಪಿಸಿಕೊಳ್ಳದೆ ಭಾಗವಹಿಸುತ್ತಿದ್ದೀರಾ? ಪ್ರಾರ್ಥನೆಯ ಕೂಟಗಳಲ್ಲಿ ತಪ್ಪಿಸಿಕೊಳ್ಳದೆ ಭಾಗವಹಿಸುತ್ತಿದ್ದೀರಾ? ವಿಶೇಷ ಕೂಟಗಳಲ್ಲಿ ತಪ್ಪಿಸಿಕೊಳ್ಳದೆ ಭಾಗವಹಿಸುತ್ತಿದ್ದೀರಾ? ಕರ್ತನ ಸೇವೆಗಳಲ್ಲಿ ನೀವು ನಿಮ್ಮನ್ನ ತೊಡಗಿಸಿಕೊಳ್ಳುತ್ತಿದ್ದೀರಾ? ಆತ್ಮೀಯ ಸಂಗತಿಗಳ ಕಡೆ ಪ್ರಾಮುಖ್ಯತೆಯನ್ನ ಕೊಡುತ್ತಿದ್ದೀರಾ? ನಿಮ್ಮ ಜೀವಿತದಲ್ಲಿ ಲೌಕಿಕ ಕಾರ್ಯಗಳಿಗೆ ಎಷ್ಟು ಸಮಯ ಕೊಡುತ್ತಿದ್ದೀರಿ? ಎಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದೀರಿ? ಒಂದು ಕಡೆ. ಮತ್ತೊಂದು ಕಡೆ ಆತ್ಮೀಯವಾದಂತ ಕಾರ್ಯಗಳಿಗೆ, ಆತ್ಮೀಯವಾದಂತ ಸಂಗತಿಗಳಿಗೆ ಎಷ್ಟೊಂದು ಪ್ರಾಮುಖ್ಯತೆಯನ್ನ ನೀವು ಕೊಡುತ್ತಿದ್ದೀರಿ? ನಿಮ್ಮ ಜೀವಿತವನ್ನ ಪರೀಕ್ಷಿಸಿಕೊಳ್ಳ್ರಿ. ಪ್ರಿಯರೇ, ಈ ವಿಷಯಗಳಲ್ಲಿ ಒಂದು ವೇಳೆ ನೀವು ಹಿಂಜಾರಿ ಇರುವುದಾದರೆ ಅಥವಾ ಉತ್ತಮವಾದಂತ ಅಂಕಗಳನ್ನ ನೀವು ನಿಮ್ಮ ಆತ್ಮೀಯ ಜೀವಿತಕ್ಕೆ ಕೊಡಲಾರದೆ ಹೋದರೆ ಈ ಒಂದು ಧ್ಯಾನದಲ್ಲಿ ಸಮರ್ಪಣೆ ಮಾಡ್ರಿ. ಕರ್ತನು ಹಿರಿಯನಾಗಿದ್ದಾನೆ, ಕರ್ತನು ದೊಡ್ಡವನಾಗಿದ್ದಾನೆ, ಕರ್ತನು ಮೆಸ್ಸಿಯನಾಗಿದ್ದಾನೆ, ಕರ್ತನು ರಕ್ಷಿಸುವವನಾಗಿದ್ದಾನೆ. ಆತನು ನಿಕೋದೇಮನನ್ನು ರಕ್ಷಿಸುವವನು ಮಾತ್ರವಲ್ಲ, ಸಮಾರ್ಯ ಸ್ತ್ರೀಯನ್ನ ರಕ್ಷಿಸುವವನು ಮಾತ್ರವಲ್ಲ, ಸಮಾರ್ಯ ಪಟ್ಟಣದವರನ್ನ ರಕ್ಷಿಸುವವನು ಮಾತ್ರವಲ್ಲ, ಆತನು ಲೋಕರಕ್ಷಕನಾಗಿದ್ದಾನೆ. ನಾನು ಇದನ್ನ ತಿಳಿಸುತ್ತಿಲ್ಲ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 42ನೇ ವಾಕ್ಯ ಓದುವುದನ್ನ ಕೇಳಿಸಿಕೊಳ್ಳೋಣ. ಜಾನ್ಸ್ ಗಾಸ್ಪೆಲ್ ಚಾಪ್ಟರ್ 4 verse 42. Let us hear the reading. Yes, sister. ನಾವು ಆತನನ್ನು ನಂಬಿದವರು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ, ನಾವು ಕಿವಿಯಾರೆ ಕೇಳಿ ಈತನು ಲೋಕ ರಕ್ಷಕನೇ ಹೌದೆಂದು ತಿಳ್ಕೊಂಡಿದ್ದೇವೆ ಎಂದು ಹೇಳಿದರು. ಪ್ರಿಯರೇ, ಆ ವಾಕ್ಯವನ್ನ ಗುರುತಿಸಿ, ಲೋಕ ರಕ್ಷಕನು ನಿಜವಲ್ಲವಾ? ನಿಕೋದೇಮನ ರಕ್ಷಕನು, ಸಮಾರ್ಯ ಸ್ತ್ರೀಯ ರಕ್ಷಕನು, ಸಮಾರ್ಯ ಪಟ್ಟಣದವರ ರಕ್ಷಕನು, ಪ್ರಧಾನನ ರಕ್ಷಕನು, ಪ್ರಧಾನನ ಕುಟುಂಬದವರ ರಕ್ಷಕನು, ನಿನ್ನ ರಕ್ಷಕನಲ್ಲವಾ? ನಿನ್ನ ಕುಟುಂಬದವರ ರಕ್ಷಕನಲ್ಲವಾ? ಇಡೀ ಲೋಕ ರಕ್ಷಕನಲ್ಲವಾ? ಯೋಹಾನ ಬರೆದ ಸುವಾರ್ತೆ ನುಡಿಗಳನ್ನ ಗಮನಿಸಿರಿ. ಯೋಹಾನನು 1ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಹೇಳುತ್ತಿದ್ದಾನೆ, ಈತನು ಲೋಕದ ಪಾಪವನ್ನ ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ. ಯೋಹಾನ 3ನೇ ಅಧ್ಯಾಯ 4ನೇ ಅಧ್ಯಾಯ 42ನೇ ವಾಕ್ಯದಲ್ಲಿ ಸಮಾರ್ಯ ಪಟ್ಟಣದವರು ಹೇಳುತ್ತಿದ್ದಾರೆ, ಈತನು ಲೋಕದ ರಕ್ಷಕನು. ಹೌದು ಪ್ರಿಯ ದೈವಜನ, ನಿಮ್ಮನ್ನ ಹೃದಯದಲ್ಲಿ ಈ ಒಂದು ಸತ್ಯಗಳು ಆಳವಾಗಿ ಬೇರೂರಬೇಕು.
ನಿಮ್ಮ ನನ್ನ ಲೌಕಿಕ ಅಕ್ಕರೆಗಳನ್ನು ಮಾತ್ರ ಆತನು ಸಂಧಿಸುವುದಿಲ್ಲ. ನಿಮಗೆ ನನಗೆ ಸ್ವಸ್ಥತೆಯನ್ನು ಮಾತ್ರ ಆತನು ಕೊಡುವುದಲ್ಲ. ಆತನನ್ನ ನೀವು ನಾನು ಮೆಸ್ಸಿಯನೆಂಬುದಾಗಿ, ಲೋಕರಕ್ಷಕನೆಂಬುದಾಗಿ, ಯಾಕೋಬನಿಗಿಂತ ದೊಡ್ಡವನೆಂಬುದಾಗಿ, ಪಾಪಗಳನ್ನ ಕ್ಷಮಿಸುವವನೆಂಬುದಾಗಿ, ಜೀವಕರವಾದಂತ ಹೊಳೆಗಳನ್ನ ನಮ್ಮ ಹೃದಯದಲ್ಲಿ, ನಮ್ಮ ಹೊಟ್ಟೆಯಲ್ಲಿ ಅರಿಯುವಂತೆ ಮಾಡುವಾತನೆಂಬುದಾಗಿ ನೀವು ನಾನು ನಂಬಬೇಕು. ಪ್ರಿಯ ದೈವ ಜನರೇ, ಪ್ರಿಯರೇ, ಈ ದಿನದ ಕೂಟವನ್ನ, ಧ್ಯಾನವನ್ನ ಮುಗಿಸುವುದಕ್ಕೆ ಮುಂಚಿತವಾಗಿ ಶಿಷ್ಯರ ನಿಕೋದೇಮನ ಗಮನವನ್ನ ಆತನು ಯಾವ ರೀತಿಯಾಗಿ ಆತ್ಮೀಯ ಕಡೆಗೆ ಸೆಳೆದನು, ಸಮಾರ್ಯ ಸ್ತ್ರೀಯ ಒಂದು ಗಮನವನ್ನ ಯಾವ ರೀತಿಯಾಗಿ ಆತ್ಮೀಯತೆಗೆ ನಡೆಸಿದನು, ಪ್ರಧಾನನ ನಂಬಿಕೆಯನ್ನ, ತನ್ನ ಮಗನ ಸ್ವಸ್ಥತೆಯನ್ನ ದಾಟಿ ಆತನನ್ನು ನಂಬುವ ಕಡೆಗೆ ಸೆಳೆದನೋ, ಅದೇ ರೀತಿಯಾಗಿ ಶಿಷ್ಯರ ಮನಸ್ಸನ್ನ ಆತ್ಮೀಯತೆ ಕಡೆಗೆ ಆತನು ಸೆಳೆದನೆಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಸಹೋದರಿ ಆ ವಾಕ್ಯವನ್ನ ಓದಿದ್ದಾರೆ, ಅದಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಗಮನಿಸಿರಿ, ಯೇಸುಸ್ವಾಮಿ ಆ ಒಂದು ಶಿಷ್ಯರಿಗೆ ಹೇಳುತ್ತಿದ್ದಾರೆ, 32ನೇ ವಾಕ್ಯದಲ್ಲಿ, ನಿಮಗೆ ತಿಳಿಯದಂತ ಆಹಾರವು ನನಗುಂಟು ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. ಹೌದು ಪ್ರಿಯ ದೈವಜನರು, ಆಹಾರ ಮುಖ್ಯ, ಆಹಾರ ಬೇಡ ಎಂಬುದಾಗಿ ಯೇಸುಸ್ವಾಮಿ ಹೇಳುತ್ತಿಲ್ಲ. ಆದರೆ ತಿಳಿಯದಂತ ಆಹಾರ ಎಂಬುದಾಗಿ ಹೇಳುವಾಗ ಈ ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ನೀವು ನಾನು, ಯೇಸುಸ್ವಾಮಿಯೇ, ಈ ತಿಳಿಯದಂತ ಆಹಾರ ಎಂಬುದಾಗಿ ನೀನು ಹೇಳುತ್ತೀಯಲ್ಲಪ್ಪ, ಈ ತಿಳಿಯದಂತ ಆಹಾರ ಅಂದರೆ ಏನು ಎಂಬುದಾಗಿ ನಾವು ಕೇಳುವುದಾದರೆ ಆತನು ತಿಳಿಸ್ತಾ ಇದ್ದಾನೆ, ನನ್ನ ಮಗನೇ, ಮಗಳೇ, ನನ್ನ ಶಿಷ್ಯರೇ, ಆ ತಿಳಿಯದಂತ ಆಹಾರ ಏನೆಂಬುದಾಗಿ ನೋಡುವಾಗ, ಈ ಸಮಾರ್ಯ ಸ್ತ್ರೀಗೋಸ್ಕರ ನಾನು ಈ ಸ್ಥಳಕ್ಕೆ ಬಂದೆ. ಈ ಸಮಾರ್ಯ ಸ್ತ್ರೀ ನನ್ನನ್ನು ನಂಬಿದಳು. ಅಷ್ಟು ಮಾತ್ರವಲ್ಲ, ಈ ಸಮಾರ್ಯ ಸ್ತ್ರೀ ತನ್ನ ಕೊಡವನ್ನ ಇಲ್ಲಿ ಬಿಟ್ಟು ಹೋದಳು. ಆಕೆ ಕೊಡ ಯಾಕೆ ಅಲ್ಲಿ ಬಿಟ್ಟು ಹೋದಳು ಎಂಬುದಾಗಿ ನೋಡುವಾಗ, ಒಂದು ವೇಳೆ ಆ ಕೊಡದಲ್ಲಿ ನೀರು ತುಂಬಿರಬಹುದು. ಆ ಕೊಡದ ನೀರು ಯೇಸು ಆತನ ಶಿಷ್ಯರು ಕುಡಿಯಲಿ ಎಂಬುದಾಗಿ ಬಿಟ್ಟು ಹೋಗಿರಬಹುದು. ಎರಡನೇದಾಗಿ, ಆಕೆಗೆ ಎಷ್ಟೊಂದು ಅವಸರವೆಂದರೆ, ತಾನು ಮೆಸ್ಸಿಯನನ್ನ ಕಂಡುಕೊಂಡಳು, ತಾನು ಲೋಕರಕ್ಷಕನನ್ನ ಕಂಡುಕೊಂಡಳು. ಆಕೆ ಆ ಒಂದು ಸಂಗತಿಯನ್ನ ತನ್ನ ಊರಿನವರಿಗೆ ತಿಳಿಸಲು ಬಯಸುತ್ತಿದ್ದಾಳೆ. ಆಕೆ ಎಷ್ಟೊಂದು ತವಕ ಪಡುತ್ತಿದ್ದಾಳೆ ಎಂಬುದಾಗಿ ನೋಡುವಾಗ, ಆಕೆಯ ಮಾತು ಬಹಳ ಸತ್ಯವೂ ಸರಳವಾಗಿದೆ ಎಂಬುದಾಗಿ ಆಕೆಯ ಮಾತಿನಲ್ಲಿ ನಾವುಗಳು ತಿಳಿದುಕೊಳ್ಳಬಹುದು. ಆಕೆ ಊರಿನವರಿಗೆ ಏನ್ ಹೇಳುತ್ತಿದ್ದಾಳೆ? ಬನ್ನಿರಿ, ನೋಡಿರಿ, ಕಮ್ ಅಂಡ್ ಸಿ. ಪ್ರಿಯರೇ, ಆಕೆಯ ಮಾತಿನ ಅರ್ಥವೇನು? ಆಕೆ ಬಹಳ ಉತ್ಸಾಹದಿಂದಿದ್ದಾಳೆ, ಸಂತೋಷದಿಂದಿದ್ದಾಳೆ, ಸಂಭ್ರಮದಿಂದಿದ್ದಾಳೆ. ಆ ಒಂದು ಆನಂದದಲ್ಲಿ ಆ ಊರಿನವರಿಗೆ ಬನ್ನಿ, ನೋಡಿರಿ ಎಂಬುದಾಗಿ ಹೇಳುತ್ತಿದ್ದಾಳೆ. ಪ್ರಿಯರೇ, ಯೇಸು ಸ್ವಾಮಿಯು ಆತನ ಶಿಷ್ಯರು ಕಣ್ಣೆತ್ತಿ ನೋಡುವುದಾದ್ರೆ ಇಡೀ ಊರಿನ ಜನರು ಯೇಸು ಸ್ವಾಮಿಯ ಬಳಿಗೆ ಧಾವಿಸಿ ಬರುತ್ತಿದ್ದಾರೆ. ಅದೇ ಆತನ ಆಹಾರ, ಆ ಸಂತೋಷವೇ ಆತನ ಆಹಾರ. ಆ ಒಂದು ತಂದೆಯು ಕೊಟ್ಟಂತ ಕೆಲಸ, ಸಮಾರ್ಯ ಸ್ತ್ರೀ, ಸಮಾರ್ಯ ಪಟ್ಟಣದವರು ರಕ್ಷಣೆ ಹೊಂದಬೇಕೆಂಬುದಾಗಿ ತಂದೆ ಕೊಟ್ಟಂತ ಕೆಲಸ ಆತನಿಗೆ ಆಹಾರ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಮಾತುಗಳಿಂದ ಆತನು ಬದುಕುತ್ತಾನೆ. ಮತ್ತಾಯ ಬರೆದ ಸುವಾರ್ತೆ 4ನೇ ಅಧ್ಯಾಯ 40 ದಿನಗಳ ಕಾಲ ಆತನು ಊಟ ಮಾಡಲಿಲ್ಲ, ಉಪವಾಸವಿದ್ದನು. ಪ್ರಿಯ ದೈವಜನರೇ, ಶಿಷ್ಯರಿಗೆ ಹೇಳುತ್ತಿದ್ದಾನೆ, ನನ್ನ ಪ್ರಿಯ ಶಿಷ್ಯರೇ, ಈ ಒಂದು ಆಹಾರ ಇದು ಅಗತ್ಯವಾಗಿದೆ. ಆದರೆ ನನ್ನ ಶಿಷ್ಯರೇ, ನಿಮ್ಮ ಕಣ್ಣುಗಳನ್ನ ಮೇಲಕ್ಕೆತ್ತಿ ನೋಡ್ರಿ, ನಿಮ್ಮ ಕಣ್ಣುಗಳನ್ನ ಆ ಸಮಾರ್ಯ ಜನರ ಕಡೆಗೆ ನೋಡ್ರಿ, ನಿಮ್ಮ ಕಣ್ಣುಗಳನ್ನ ಎತ್ತಿ ನೋಡ್ರಿ. ನಿಮ್ಮ ಸುತ್ತಲೂ ಆತ್ಮೀಯ ಹಸಿವಿನಿಂದ ಕೂಡಿರುವಂತ ಜನರನ್ನ ನೋಡಿರಿ. ಶಿಷ್ಯರ ಗಮನವನ್ನ ಯೇಸು ಸ್ವಾಮಿ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಾನೆ ಎಂಬುದಾಗಿ ನೋಡುವಾಗ, ಆತ್ಮೀಯ ಆಹಾರದ ಕಡೆಗೆ ತೆಗೆದುಕೊಂಡು ಹೋಗುತ್ತಿದ್ದಾನೆ, ಆತ್ಮೀಯತೆ ಕಡೆಗೆ ಆತನು ತೆಗೆದುಕೊಂಡು ಹೋಗುತ್ತಿದ್ದಾನೆ. ನಿಮ್ಮನ್ನು ನನ್ನನ್ನು ಕುರಿತು ಏನು? ನಿಮ್ಮ ಸುತ್ತಲೂ
ಆತ್ಮೀಯವಾಗಿ ಹಸಿದಂತ ಜನರಿದ್ದಾರೆ ಎಂಬುದಾಗಿ ನೀವು ನೋಡುತ್ತಿದ್ದೀರಾ? ಅಥವಾ ನಿಮ್ಮ ಆಹಾರವನ್ನ ನೀವು ಉಂಡು ಅದರಲ್ಲಿ ನೀವು ನೆಮ್ಮದಿಯಿಂದ ಇರುವಂತ ಜೀವಿತವನ್ನ ಜೀವಿಸುತ್ತಿದ್ದೀರಾ? ಪ್ರಿಯರೇ, ಮಾನವ ಮಿತಿಯಿಂದ 4 ಸಂಗತಿಗಳನ್ನ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ನಿಕೋದೇಮನ ಸಂಗತಿ, ಸಮಾರ್ಯ ಸ್ತ್ರೀಯ ಸಂಗತಿ, ಪ್ರಧಾನನ ಸಂಗತಿ, ಶಿಷ್ಯರ ಸಂಗತಿ. ದೇವರು ನನ್ನೊಂದಿಗೆ ನಿಮ್ಮೊಂದಿಗೆ ಬಿಡದೆ ಮಾತನಾಡಲಿ, ನಿಮಗೂ ನನಗೂ ಅಂತ ಒಂದು ಹಂಬಲವನ್ನ ಕೊಡಲಿ. ಲೆಟ್ ಅಸ್ focus on spiritual things. Let us focus on eternal things. Let us value, let us give preeminence in our life for spiritual things. ಪ್ರಿಯ ದೈವಜನರೇ, ಒಂದು ದಿನ ನಾವು ಕರ್ತನಿಂದ ಬಹುಮಾನವನ್ನ ಹೊಂದುತ್ತೇವೆ. ಒಂದು ದಿನ ನಿತ್ಯತ್ವದ ಸಂಗತಿಗಳಿಗೆ ಪ್ರಾಮುಖ್ಯತೆಯನ್ನ ನಾವು ಹೊಂದಲಿದ್ದೇವೆ. ಎಂದೂ ಕೂಡ ಸತ್ಯವೇದದ ಧ್ಯಾನವನ್ನ ಅಸಡ್ಡೆ ಮಾಡಬೇಡಿರಿ. ಎಂದೂ ಕೂಡ ಆರಾಧನೆಯನ್ನ ಅಸಡ್ಡೆ ಮಾಡಬೇಡಿರಿ. ಎಂದೂ ಕೂಡ ಕುಟುಂಬ ಪ್ರಾರ್ಥನೆಯನ್ನ ಅಸಡ್ಡೆ ಮಾಡಬೇಡಿರಿ. ಎಂದೂ ಕೂಡ ನೀವು ಹೊಂದಿದಂತ ರಕ್ಷಣೆ, ನೀವು ಹೊಂದಿದಂತ ಕ್ರಿಸ್ತನ ಪ್ರೀತಿ, ನೀವು ಹೊಂದಿದಂತ ಪಾಪ ಕ್ಷಮಾಪಣೆಯನ್ನ ಇನ್ನೊಬ್ಬರಿಗೆ ಹಂಚದ ಜೀವಿತವನ್ನ ಜೀವಿಸಬೇಡಿರಿ. ಈ ಸಹೋದರಿ ಹೇಳಿದಳು, ಬನ್ನಿ ನೋಡಿ. ನೀವು ನಾನು ಅಷ್ಟೊಂದು ಸಂಗತಿಗಳನ್ನ ಹಾಗೆ ನಾವು ಹೇಳೋಣವೇ? ಶಿಷ್ಯರಾಗಿ ನಾವು ನಮ್ಮ ಕಣ್ಣುಗಳನ್ನ ಆತ್ಮೀಯ ಕಡೆಗೆ ಹರಿಸೋಣವೇ? ಆ ರೀತಿಯಾದಂತ ಜೀವಿತ ಜೀವಿಸಲು ಕರ್ತನು ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಹಂಬಲ, ತವಕ, ಆಸಕ್ತಿಯನ್ನ ಕೊಡಲಿ. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಕರ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ.